Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. How diplomatic passport is given just by taking 15 minutes. 15 ನಿಮಿಷದಲ್ಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಮಂಜೂರು ಮಾಡ್ತೀರಿ. 26ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇವ್ರ ಅಪ್ಲಿಕೇಶನ್ಸ್ ಹೋಗುತ್ತೆ, ಪ್ರೋಸೆಸ್ ಆಗುತ್ತೆ. 15 ನಿಮಿಷದಲ್ಲಿ ಇವ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರೆಡಿ ಆಗುತ್ತೆ. ವೀಸಾ ಸಮೇತ ನೀವು ಕಳಿಸ್ಕೊಡ್ತೀರಿ. ರಾತ್ರಿ ಮಿಡ್-ನೈಟ್ 12ವರೆಗೆ ಇವರು ಕಂಟ್ರಿ ಬಿಡ್ತಾರೆ. ಇದು ಯಾರು? ಕಾಂಗ್ರೆಸ್ನವ್ರು ಮಾಡಿದ್ದ? ಈ ಆರ್ ಅಶೋಕ್ ಅಂತ ವಿರೋಧ ಪಕ್ಷ ನಾಯಕರು ಮಾಡಿದಾರಲ್ಲ, ನನಗನ್ಸುತ್ತೆ ಈ ಆರ್ ಅಶೋಕು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆಗುವಂಥದಕ್ಕೂ ಲಯಕ್ಕಿಲ್ಲ. ಈಸ್ ಮೋಸ್ಟ್ ಅನ್ಫಿಟ್ಟೆಸ್ಟ್ ಪರ್ಸನ್ ಇನ್ ದಿ ವರ್ಲ್ಡ್. ಹುಚ್ಚುಚ್ಚುಂತರ ಏನೇನೋ ಮಾತಾಡ್ತಾರೆ, ಬರೀ ಸುಳ್ಳು ಹೇಳುವಂಥ ಕೆಲಸ ಮಾಡುವಂಥದ್ದು ಬಿಟ್ಟರೆ ಆರ್ ಅಶೋಕ್ ಏನೂ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ಬನ್ನಿ ಬಾಬವ್ರೆ, ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರ ಮೇಲೆ ದೂಷಣೆ ಮಾಡುವಂಥದ್ದು, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ದೂಷಣೆ ಮಾಡುವಂಥದ್ದು ಇದೆಯಲ್ಲ, ವ್ಯವಸ್ಥೆ ಇದೆಯಲ್ಲ, ನಾಚಿಕೆ ಆಗಲ್ವ ನಿಮಗೆ? ಅಂಥದ್ದು ನೀವು ಸಾಬಸ್ತರಾಗಿದ್ದರೆ ಕುಮಾರಸ್ವಾಮಿ ಅವರೇ ನಿಮ್ಮ ಹುಡುಗನ ಕರೆಸ್ರಿ, ಎಲ್ಲಿದನ್ನು ಕರೆಸಿ ಇಮಿಡಿಯೇಟಾಗಿ ಕಸ್ಟಡಿ ಕೊಡಿ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ ಅವ್ರಿಗೆ ಕೊಡಿ. ಅವ್ರ ಮೇಲೆ ನಂಬಿಕೆ ಇಲ್ವಾ? ಬೇಡ ಬಿಡಿ, ನಿಮ್ಮದೇ ಸರ್ಕಾರ ಇದೆಯಲ್ಲ ಸ್ವಾಮಿ, ನೀವು ಪಾರ್ಟ್ನರ್ ಸರ್ಕಾರದ ಕೇಂದ್ರದಲ್ಲಿ ವಹಿಸಿ. CBIಗೆ ಇವತ್ತೇ ವಹಿಸಿ, ನೀವೇ ವಹಿಸ್ರಿ. ನೀವೇ ಸ್ವಯಂ ಪ್ರೇರಿತವಾಗಿ ರೈಟಿಂಗಲ್ಲಿ ಕೊಟ್ಬಿಡಿ. CBI ಕೊಡಿ, NIA ಕೊಡಿ, ED ಕೊಡಿ, ಮತ್ತೊಂದು ಕೊಡಿ, ಇನ್ನೇ ಇಂಟರ್ನ್ಯಾಷನಲ್ ಏಜೆನ್ಸಿ ಯಾವುದಾದ್ರೂ ಅವರಿಗೆ ಕೊಡಿ. ಕೇಂದ್ರ ಸರ್ಕಾರ ತಗೊಬೋದು ಡಿಸಿಷನ್ನ. ರಾಜ್ಯ ಸರ್ಕಾರದ ಮೇಲೆ ಯಾಕ್ರಿ ಗೂಬೆ ಕೂರಿಸ್ತಾ ಇದ್ದೀರಾ? ನಾವು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ NIA ಏನು ರಚನೆ ಮಾಡಿದ್ವಿ, SIT ಏನು ರಚನೆ ಮಾಡಿದ್ವಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ರಚನೆ ಮಾಡಿದ್ದೀವಿ, ಅದ್ರ ಮೇಲೆ ನಿಮಗೆ ತೃಪ್ತಿದಾರಕವಾಗಿಲ್ಲ, ತೃಪ್ತಿ ಇಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ CBI ಕೊಡಿಸ್ರಿ ನೀವೇನೆ. ಇದು ದೇಶದಲ್ಲಿ ದುರಂತದ ವ್ಯವಸ್ಥೆ. JDSನವರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಮಾಡ್ತಾವ್ರ. ಯಾಕ್ರಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ದಯಮಾಡಿ ಹೇಳಿ, ಜನಗಳು ಕೇಳ್ತಾವೆ, ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಪ್ರಜ್ವಲ್ ರೇವಣ್ಣ ಅವರು 2976 ವಿಡಿಯೋಗಳೇನಿದ್ದಾವೆ ಅದು ಅವ್ರು ಮಾಡಿರೋದು ಕರೆಕ್ಟು ಅನ್ನುವಂಥದ್ದಕ್ಕೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಅದನ್ನು ಸಪೋರ್ಟ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? 500 ಹೆಣ್ಮಕ್ಕಳನ್ನು ಅವರು ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕಿರುವಂಥದ್ದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ಇದು? ದಯಮಾಡಿ ಕುಮಾರಸ್ವಾಮಿಯವರು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾನು ಒಕ್ಕಲಿಗ ಸಮುದಾಯದವನು, ನಮ್ಮ ಅಧ್ಯಕ್ಷರು ಒಕ್ಕಲಿಗ ಸಮುದಾಯದವರು. ನಮಗೆಲ್ಲ ಭಾಳ ನಾಚಿಕೆ ಆಗ್ತಾಯಿದೆ. ಜನಗಳ ಹತ್ರ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ. ಆ ಸಮುದಾಯದ ಮಾನ ಮರ್ಯಾದೆನ ಇಡೀ ದೇಶದಲ್ಲಿ ಹರಾಜು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಲ್ರಿ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವೇನ್ರಿ? ಹೇಳ್ರಿ, ರೈಟಿಂಗಲ್ಲಿ ಕೊಡ್ರಿ. ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ನೀವೇ ಹೇಳಿಕೆ ಕೊಡ್ತೀರಿ. ಉಪ್ಪು ತಿಂದು ನೀರು ಕುಡಿಬೇಕು ಅಂತೀರಿ. ಆಮೇಲೆ ಬಂದು ತಿರ್ಗಾ ಪ್ರಜ್ವಲ್ ರೇವಣ್ಣ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತೀರಾ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಅಮಿತ್ ಶಾ ಕಿರ್ಚ್ಕೊತಾವ್ರಲ್ಲಿ. ನರೇಂದ್ರ ಮೋದಿಯವರು ಕಠಿಣ ಶಿಕ್ಷೆ ಆಗಬೇಕು ಅಂತ ಕಿರ್ಚ್ಕೊತಾವ್ರೆ. ಇಲ್ಲ ಆರ್ ಅಶೋಕ್ ಬಂದು ರೇವಣ್ಣ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ. ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಟಂಗ್ ಇದೆಯಲ್ರಿ ನಿಮಗೆ BJPಯವರಿಗೆ? BJPಯವ್ರಿಗೆ ಡಬಲ್ ಟಂಗ್ ಇದೆಯಾ? ವ್ಯವಸ್ಥಿತವಾಗಿ ಇಡೀ ವ್ಯವಸ್ಥೆನ, ಇಡೀ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥದಕ್ಕೆ ಹೂಡ್ತಾ ಇರುವಂಥ ಒಂದು ನಾಟಕ BJP ಮತ್ತು JDSದವ್ರು ಮಾಡ್ತಾ ಇರುವಂಥ ಒಂದು ಬೃಹನ್ ನಾಟಕ. ಈ ನಾಟಕಕ್ಕೆ ಯಾವ ಕಾರಣಕ್ಕೂ ಕರ್ನಾಟಕ ಜನತೆ ಮಣಿಬಾರದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.